ಪ್ರದೇಶ ಅಂತ ಹೇಳ್ತೀವಿ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಜಸ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಅಲ್ಲ, ನಮ್ಮ ದೇಶದ ಪ್ರಧಾನಿ ಯಾರೇ ಇದ್ರೂ ಕೂಡ ಅದೇ ಕೆಂಪು ಕೋಟೆ ಮೇಲೆ ಧ್ವಜಾರೋಹಣ ನೆರವೇರಿಸೋದ್ರಿಂದ ಅದನ್ನ ಸೂಕ್ಷ್ಮ ಪ್ರದೇಶ ಅಂತ ಕರೆಯಲ್ಪಡುತ್ತೆ. ಅದೇ ಸೂಕ್ಷ್ಮ ಪ್ರದೇಶದ ಕೂಗಳತೆ ದೂರದಲ್ಲಿ ಒಂದು ಅತಿ ದೊಡ್ಡ ಬ್ಲಾಸ್ಟ್ ಆಗಿದೆ. ಹಾಗಾಗಿ ಇಡೀ ದೆಹಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಕೂಡ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ಗಳಿದೆ. ದೆಹಲಿಯ ಕೆಂಪು ಕೋಟೆ ಬಳಿ ಬ್ಲಾಸ್ಟ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಶಂಕಿತ ಉಗ್ರ ಉಮರ್ ಪ್ಲಾನ್ ಹೇಗಿತ್ತು ಗೊತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಬ್ಲಾಸ್ಟ್ ಆಗೋಕ್ಕೂ ಮುನ್ನ ಎಲ್ಲೆಲ್ಲಿ ಓಡಾಡಿದ್ದ ಈ ಉಮರ್ ಕಾರ್ನಲ್ಲಿ, ಆ ಕಾರಲ್ಲಿ ಇದ್ದಿದ್ದು ಇದೇ ಉಮರ್ ಅಂತ. ಕೆಂಪು ಕೋಟೆ ಬಳಿಯೇ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ನ ಉಮರ್. ಕೆಂಪು ಕೋಟೆಗಿಂತ ಮುಂಚೆ ಎಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ರೂಪುಗೊಂಡಿತ್ತು ಅದು ಕೂಡ ಪ್ರಶ್ನೆ ಇದೆ. ಅಪಾರ ಪ್ರಮಾಣದ ಸ್ಫೋಟಕಗಳೊಂದಿಗೆ ದೆಹಲಿಯಲ್ಲಿ ಓಡಾಡಿದ್ಯಾಕೆ ಉಮರ್? ಕೆಂಪು ಕೋಟೆ ಬಳಿ ಪಾರ್ಕಿಂಗ್ ನಲ್ಲಿ ಎಷ್ಟೊತ್ತು ಕಾದು ಕುಳಿತಿದ್ದ ಈ ಕಿರಾತಕ? ದೆಹಲಿಯ ಕೆಂಪು ಕೋಟೆ ಬಳಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್. ಕಾರಣ ಅಲ್ಲೇ ಸ್ಫೋಟ ಆಗಬೇಕು ಅಂತ ಪ್ಲಾನ್ ಆಗಿತ್ತಾ ಅಥವಾ ಬೇರೆ ಕಡೆ ಸ್ಫೋಟ ಆಗಬೇಕು ಅನ್ನುವಂಥ ಪ್ಲಾನಿಂಗ್ಗಳು ಆಗಿತ್ತಾ? ಅದ್ರ ಬಗ್ಗೆ ಕೂಡ ಪ್ರಶ್ನೆ ಇದೆ. ಈ ರೀತಿ ಅಪಾರ ಪ್ರಮಾಣದಲ್ಲಿ ಸ್ಫೋಟಕಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ದಿದ್ರ ಉದ್ದೇಶ ಏನು? ನಾನು ಆಗ್ಲೇ ಹೇಳದ್ನಲ್ಲ, ಕೆಲ ಉಗ್ರರನ್ನ ಕೆಲ ಗಂಟೆಗಳ ಹಿಂದೆನೆ ಅರೆಸ್ಟ್ ಮಾಡಿದ್ರು. ಅದು ಕೂಡ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸಂಬಂಧಪಟ್ಟಂತಹ ಕೆಲ ಉಗ್ರರ ಬಂಧನ ಆಗಿತ್ತು ಕೆಲ ಗಂಟೆಗಳ ಹಿಂದೆ ಈ ಬ್ಲಾಸ್ಟ್ ಆಗೋಕ್ಕೂ ಮುನ್ನ. ಆ ಕಾರಲ್ಲೂ ಕೂಡ ಈ 3 ವೈದ್ಯರನ್ನ ವಶಪಡಿಸಿಕೊಂಡ್ರಲ್ಲ ಭದ್ರತಾ ಪಡೆಯವರು, ಅಂದ್ರೆ ಅವರೆಲ್ಲ ಕೂಡ ವೈದ್ಯರ ಸೋಗಿನಲ್ಲಿದ್ರು. ಅವರೆಲ್ಲರೂ ಕೂಡ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ರೂವಾರಿಗಳಾಗಿದ್ರು. ಆ ಸಂಘಟನೆಗೆ ಅವ್ರು ಕೆಲಸ ಮಾಡ್ತಾ ಇದ್ರು. ಭಯೋತ್ಪಾದಕ ಕೃತ್ಯಗಳನ್ನ ಎಸಗಬೇಕು ಅಂತ ಪ್ಲಾನ್ ಆಗಿತ್ತು. ಆ ಮಾಹಿತಿ ಆಧಾರದ ಮೇಲೆ 3 ವೈದ್ಯರ ಬಂಧನ ಆಗಿತ್ತಲ್ಲ, ಅವರನ್ನ ಬಂಧನ ಮಾಡಿದಾಗ್ಲೂ ಕೂಡ 3,000 ಸ್ಫೋಟಕಗಳನ್ನ ವಶಪಡಿಸಿಕೊಂಡಿತ್ತು ನಮ್ಮ ಭದ್ರತಾ ಪಡೆ. 100 ಜನರನ್ನ ಬಲಿ ಪಡೆಯೋ ಪ್ಲಾನ್ ಇಟ್ಕೊಂಡಿದ್ನ ಈ ಉಮರ್ ಅನ್ನೋದು ಪ್ರಶ್ನೆ. ದೆಹಲಿಯಲ್ಲಿ ಬೇರೆ ಬೇರೆ ಕಡೆ ಜನನಿಬಿಡ ಪ್ರದೇಶದಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋಂಥ ಪ್ಲಾನ್ ರೂಪುಗೊಂಡಿತ್ತ ಅಂತ. ಸಹಚರರ ಬಂಧನದಿಂದ ಗಾಬರಿಗೊಂಡು ಕೆಂಪು ಕೋಟೆ ಬಳಿಯೇ ಬ್ಲಾಸ್ಟ್ ಮಾಡದ್ನ. ಫರೀದಾಬಾದ್ನಲ್ಲಿ 4 ಅರೆಸ್ಟ್ ಮಾಡಿದ್ದಾರೆ ಕಾಶ್ಮೀರ ಪೊಲೀಸರು. ತನ್ನ ಸಹಚರರು ಅರೆಸ್ಟ್ ಆಗ್ತಾ ಇದ್ದಂತೆ ದೆಹಲಿಯಲ್ಲಿ ಗಾಬರಿಗೊಂಡು ಉಮರ್ ಇದ್ದಕ್ಕಿಂತಂತೆ ಬ್ಲಾಸ್ಟ್ ಮಾಡ್ಬಿಟ್ನ. ತನ್ನ ಪ್ಲಾನ್ ಅನ್ನ ನಿಗದಿತ ಸ್ಥಳದಲ್ಲಿ ಎಕ್ಸಿಕ್ಯೂಟ್ ಮಾಡಕ್ಕಾಗದೆ ತನ್ನ ಸಹಚರರ ಬಂಧನ ಆಗ್ಬೋಯ್ತಲ್ಲ ಅನ್ನುವಂಥ ಗಾಬರಿಗೆ ಇದ್ದ ಜಾಗದಲ್ಲೇ ಬ್ಲಾಸ್ಟ್ ಮಾಡ್ಬಿಟ್ನ ಅನ್ನೋದು ಕೂಡ ಪ್ರಶ್ನೆ. ಆ ಆಯಾಮದಲ್ಲೂ ಕೂಡ ಪೊಲೀಸರ ತನಿಖೆ, ಹಲವು ತನಿಖಾ ಸಂಸ್ಥೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ NIA ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ, ನಿರಂತರವಾಗಿ ತನಿಖೆ ಮಾಡ್ತಾ ಇದೆ. ಇನ್ನೊಂದು ಮೇಜರ್ ಅಪ್ಡೇಟ್ ಏನ್ ಗೊತ್ತಾ? ಈ ಡಾಕ್ಟರ್ ಉಮರ್ ಆತ್ಮಾಹುತಿ ದಾಳಿ ಮಾಡ್ಕೊಳ್ಳೋದಕ್ಕಂತೂ ಬಂದಂಗೆ ಕಾಣಿಸ್ತಾ ಇಲ್ಲಪ್ಪ. ಒಂದು ಮೇಜರ್ ಜನನಿಬಿಡ, ಅತಿ ಹೆಚ್ಚಿನ ಜನರನ್ನ ಬಲಿ ಪಡೆದುಕೊಳ್ಳಬೇಕು ಅಂತ ರಾಶಿ ಕೆಜಿ ಗಟ್ಟಲೆ ಸ್ಫೋಟಕಗಳನ್ನ ಆ ಕಾರ್ನಲ್ಲಿ ತುಂಬಿಕೊಂಡು ಬಂದಿದ್ರ ಅಂತ. ಈ ಹಿಂದೆ ದೇಶದ ಇತಿಹಾಸವನ್ನ ನಾವು ಗಮನಿಸಿದ್ರೆ ಎಲ್ಲೆಲ್ಲಿ ಬ್ಲಾಸ್ಟ್ ಆಯ್ತು, ಯಾವ ರೀತಿ ಯಾವ ಮಾದರಿಯಲ್ಲಿ ಆಯ್ತು ಅಂತ ನೋಡಿದ್ರೆ ಒನ್ಸ್ ಅಗೇನ್ ಇದೇ ರೀತಿ ಕಾರುಗಳನ್ನ ಬಳಕೆ ಮಾಡಿಕೊಂಡು ಬ್ಲಾಸ್ಟ್ ಆಗಿರುವಂತ ಉದಾಹರಣೆಗಳು ಬರುತ್ತೆ. ಬ್ಯಾಗ್ ಅಲ್ಲಿ ಸ್ಫೋಟಕಗಳನ್ನ ಇಟ್ಕೊಂಡು ಬ್ಲಾಸ್ಟ್ ಮಾಡಿರುವಂತ ಉದಾಹರಣೆಗಳು ಕಣ್ಣು ಮುಂದೆ ಬರುತ್ತೆ. ಹಂಗಾಗಿ ಅದೇ ಮಾದರಿಯಲ್ಲಿ ಮತ್ತೆ ನಿಮ್ಗೆ ನೆನಪಿರ್ಲಿ, ಈ ರೀತಿ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗಿ ಸ್ಫೋಟ ಸಂಭವಿಸಬೇಕು ಅಂತ ಪ್ಲಾನಿಂಗ್ಗಳಾದಾಗ ಈ ತರದ ಕಾರುಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಳೋದಂತೆ. ಹಂಗಾಗಿ ಈ ಎಲ್ಲ ಹಿಸ್ಟ್ರಿಯನ್ನ ಕೆದಕಿ ನೋಡಿದಾಗ ಅಂಥದ್ದೊಂದು ದಟ್ಟ ಅನುಮಾನ ಇದೆ. ಈ ರೀತಿ ಕಾರುಗಳ ಬಳಕೆ ಆಗಿರೋದು, ಕೆಜಿ ಗಟ್ಟಲೆ ಸ್ಫೋಟಕಗಳನ್ನ ತುಂಬಿಕೊಂಡು ಬಂದಿರೋದು, ಅದರಲ್ಲಿ ಉಮರ್ ಇದ್ದಿರೋ ಕಾರಣದಿಂದ ಈತ ಅಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಜೊತೆಗೆ ಆ ಉಗ್ರರ ಜೊತೆ ಆತ ಸಂಪರ್ಕದಲ್ಲಿದ್ದ ಅನ್ನೋ ಕಾರಣಕ್ಕೆ ಈತನ ಕೈವಾಡ ಕೂಡ ಇರಬಹುದ ವಿಧ್ವಂಸಕ ಕೃತ್ಯಗಳನ್ನ ಎಸಗಬೇಕು ಅಂತ. ಅಲ್ಲಿ ಅವರ ಬಂಧನ ಆಯ್ತು, ಏನ್ ಮಾಡಬೇಕು ಅಂತ ಗೊತ್ತಾಗದೆ ಅದು ಆಕಸ್ಮಿಕವಾಗಿ ಸ್ಫೋಟ ಆಯ್ತು ಆ ಜಾಗದಲ್ಲಿ ಗೊತ್ತಿಲ್ಲ. ಬಟ್ ಟಾರ್ಗೆಟ್ ಇದ್ದಿದ್ದು ಬೇರೆ ಸ್ಥಳ ಅಂತ. ಸೊ ಅದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಅಂತ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕಾರ್ಯಕರ್ತ ಈ ಉಮರ್ ಈಗ ತಾನೇ ಹೇಳಿದ್ನಲ್ಲ, ನಿರಂತರವಾಗಿ ಸಂಪರ್ಕದಲ್ಲಿರೋದು ಆ ಸಂಘಟನೆಯ ಜೊತೆಗೆ. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್ ಸಹಚರನಾಗಿದ್ದಾನಂತೆ ಈ ಉಮರ್. ಈ ಹಿಂದೆ ಉತ್ತರ ಪ್ರದೇಶ, ಹರಿಯಾಣದಲ್ಲಿ ಉಮರ್ನನ್ನ ಅರೆಸ್ಟ್ ಮಾಡಿದ್ರು ಅಧಿಕಾರಿಗಳು. ಆತನ ಹಿಸ್ಟ್ರಿಯನ್ನ ನೋಡಿದಾಗ ತಾರಿಕ್ ಎಂಬಾತನ ಜೊತೆ ಕೂಡ ಕಾರಿ ಖರೀದಿ ಮಾಡೋದಕ್ಕೆ ಈ ಡಾಕ್ಟರ್ ಉಮರ್ ಮುಂದಾಗ್ತಾನೆ. ಈಗ I-20 ಕಾರ್ ಇತ್ತಲ್ಲ ಅದನ್ನ, ಇದೇ ಕಾರನ್ನ ತಾರಿಕ್ ಮತ್ತೊಬ್ಬ ಸಹಚರನಿಂದ ಪಡೆದುಕೊಂಡಿದ್ದ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಈಗ 3ನೇ ಸಹಚರನಾಗಿ ಯಾರಿದ್ರೋ ಆತನಿಗೆ ಪೊಲೀಸರ ತೀವ್ರ ಶೋಧ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಉಮರ್ ಕುಟುಂಬಸ್ಥರು ಕೂಡ ಅರೆಸ್ಟ್ ಆಗಿದ್ದಾರೆ. ಆತನ ತಾಯಿ, ಸಹೋದರರು ಇವ್ರನ್ನೆಲ್ಲ ಕೂಡ ವಶಕ್ಕೆ ಪಡೆದಿಲ್ಲ, ಬಂಧಿಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.
ಜೊತೆಗೆ ಅವರ ಸಂಬಂಧಿಕರ ಬಳಿ ಇದ್ದಂತಹ ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಕಾರಣ ಇಷ್ಟೇ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಂತಹ ಉಗ್ರರನ್ನ ಸೆರೆ ಹಿಡಿದಾಗ ಈ ವಿಧ್ವಂಸಕ ಕೃತ್ಯಗಳ ಬಗ್ಗೆ ಬಾಯಿ ಬಿಡಿಸೋದಕ್ಕೆ, ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಂಗ್ ಪ್ಲಾನಿಂಗ್ಗಳಾಗಿದೆ ಅಂತ ಬಾಯಿ ಬಿಡಿಸೋದಕ್ಕೆ ಅವರ ಫ್ಯಾಮಿಲಿಯವ್ರನ್ನ ಟಾರ್ಗೆಟ್ ಮಾಡುತ್ತೆ. ನಮ್ಮ ಅಧಿಕಾರಿಗಳು ಫ್ಯಾಮಿಲಿಯವ್ರನ್ನ ಹಿಡ್ಕೊಂಡು ಬರ್ತಾರೆ ಅಂತ ಪ್ರತಿ ಬಾರಿ ಕೂಡ ಅವರ ತಾಯಿನೋ ಅವರ ಸಂಬಂಧಿಕರು ಅಥವಾ ರಕ್ತ ಸಂಬಂಧಿಗಳು ಯಾರಿರ್ತಾರೋಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ವಶಕ್ಕೆ ಪಡೆದುಕೊಂಡ್ರೆ ಇವರಿಂದ ಮಾಹಿತಿ ಹೊರ ಬರುತ್ತೆ ಅನ್ನುವಂಥ ಪ್ಲಾನಿಂಗ್ಗಳು. ಹಂಗಾಗಿ ಅದೇ ಮಾದರಿಯಲ್ಲಿ ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಒಂದು ಕ್ಲಾರಿಟಿ ಸಿಗಬಹುದು ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ.